ನಮಸ್ಕಾರ ರೀ. ಇವತ್ತಿನ ದಿನ ಮುಂಜಾನೆ ಭಾಳ ಕೆಟ್ಟ ಥಂಡಿತ್ತು. ಹೀಗಾಗಿ ಕಿಟಕಿ ಬಾಗ್ಲ ತೆಗಿಯೋ ಸಾಹಸ ನಾವಂತರೂ ಮಾಡಲಿಲ್ಲ. ಕರ್ಟನ್ ಸರಿಸಿ ಮನ್ಯಾಗ ಬಿಸಿಲನ್ನು ಸ್ವಾಗತಿಸಿ ನಮ್ಮ ಯಜಮಾನರು ಇತ್ತೀಚೆಗೆ ಯೋಗವನ್ನು ದಿನನಿತ್ಯದ ರೂಢಿಯನ್ನಾಗಿಸ್ಕೊಂಡಾರ. ಅವ್ರ ಜೊತೆ ನಾನು ಒಂದು ಸ್ವಲ್ಪ ಹೊತ್ತು ಬಿಸಿನೀರು ಕುಡಿದು ಧ್ಯಾನ ಮಾಡಿಕೊಂಡು ನನ್ನ ದೇಹಕ್ಕೆ ಒಗ್ಗುವಂಥ, ನನಗೆ ತ್ರಾಸ ಆಗಲಾರ್ದಂಥ ಕೆಲವು ಸಣ್ಣ ಪುಟ್ಟ ಸರಳ ಆಸನಗಳನ್ನು ಮಾಡ್ತೀನಿ ರೀ. ಆಮೇಲೆ ಜೊತೆಗಾರರು ಒಳ್ಳೆಯ ಕೆಲಸ ಮಾಡ್ತಿರ್ಬೇಕಾದ್ರೆ ಅವರನ್ನು ನೋಡಿ ನಾವು ಸುಮ್ಮನಿರೋಕ್ಕಾಗೋದಿಲ್ಲ ನೋಡ್ರಿ. ಹೀಗಾಗಿ ನಾನು ಅವ್ರು ಕೂಡ ಒಂದು ಅರ್ಧ ತಾಸರೇ ಸರಳ ವ್ಯಾಯಾಮದೊಳಗೆ ನನ್ನನ್ನು ನಾನು ತೊಡಗಿಸಿಕೊಳ್ಳಿಕತ್ತೀನಿ. ಇದಕ್ಕೆ ನಾನು ನನ್ನ ಗಂಡನಿಗೆ ಧನ್ಯವಾದಗಳನ್ನು ಹೇಳಲೇಬೇಕು. ಅವರು ಭರ್ತಿ 1 ತಾಸು ಯೋಗಾಭ್ಯಾಸವನ್ನು ಮಾಡ್ತಾರೆ, ಆದ್ರೆ ನನಗೆ ಆಗೋದಿಲ್ಲ. ಆಮೇಲೆ ಈ ಸಮಯದಾಗ ಒತ್ತಾಯಪೂರ್ವಕವಾಗಿ ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ನನಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಒಂದು 20 ನಿಮಿಷ ಮಾಡ್ತೀನಿ. ಆಮೇಲೆ ಒಂದು 10 ನಿಮಿಷ ಅವ್ರ ಜೊತೆ ಅವ್ರು ಯೋಗ ಮಾಡೋದು ನೋಡ್ಕೊಂತ ನಡೆದಾಡ್ತೀನಿ. ಇಲ್ಲ ಅಂತಂದ್ರೆ ದೇವ್ರ ನಾಮ ಹೇಳ್ಕೊತ ಶಿವ ಶಿವ ಬಸವ ಬಸವ ಅನ್ಕೊತ ಧ್ಯಾನ ಮಾಡ್ತೀನಿ. ಅವತ್ತಿನ ದೇಹದ ಸ್ಥಿತಿ ಹೆಂಗಿರ್ತದೆ ಅದಕ್ಕೆ ಅನುಗುಣವಾಗಿ ನನ್ನ ಚಟುವಟಿಕೆಗಳನ್ನು ನಾನು ರೂಪಿಸ್ಕೊಳ್ತೀನಿ. ಪ್ರತಿದಿನ ಹೀಗೆ ಮಾಡ್ತೀನಿ ಅಂತ ಇಲ್ಲ. ಒಂದು ಅರ್ಧ ತಾಸು ಈ ಚಟುವಟಿಕೆಗಳೊಳಗೆ ತೊಡಗಿಕೊಂಡು ಸೀದಾ ಅಡುಗೆ ಮನೆಗೆ ಕಾಲಿಡ್ತೀನಿ ರೀ. ಮೊದಲು ಮಾಡೋ ಕೆಲಸನೇ ಪಂಚಾಮೃತ. 1 ಚಮಚ ಬೆಲ್ಲ, ಅದಕ್ಕೆ 1 ಚಮಚ ತುಪ್ಪ. ಆಕಳ ಹಾಲಿನ ತುಪ್ಪ ಆಗಿದ್ರೆ ಭಾಳ ಚಲೋ ಆಗ್ತದೆ. ಇಲ್ಲ ಅಂತಂದರೆ ಎಮ್ಮೆ ಹಾಲಿನ ತುಪ್ಪನೂ ಹಾಕೋಬೋದು, ಮನ್ಯಾಗ ಮಾಡಿದ ತುಪ್ಪ. ಆಮೇಲೆ 1 ಚಮಚ ಜೇನುತುಪ್ಪ. ಜೇನು ನಾವು ಹೊಲದಾಗ ಹುಡುಕ್ಯಾಡಿ ತರೋದು ಕಷ್ಟ ಆಗ್ತದೆ ಈಗಿನ ಕಾಲದಾಗ, ಸಿಕ್ಕರೆ ಭಾಳ ಚಲೋ. ಆಮೇಲೆ ಅದಕ್ಕೆ ಕರೆಕ್ಟ್ 5 ಚಮಚ ಹಾಲು ಹಾಕೋಬೇಕು ನೋಡ್ರಿ. ಆಕಳ ಹಾಲಾದ್ರೆ ಭಾಳ ಬೆಸ್ಟ್. ಆದ್ರೆ ಎಮ್ಮೆ ಹಾಲು ಕಾಸಿ ಆರಿಸಿ ತಿಳಿ ಮಾಡಿದ ಹಾಲನ್ನು 5 ಚಮಚ ಹಾಕ್ಕೊಂಡು ಮೇಲೆ 1 ಚಮಚ ಮನ್ಯಾಗ ಹೆಪ್ಪು ಹಾಕಿದ ಮೊಸರು. ಸಾಧ್ಯ ಆದಷ್ಟು ಮನ್ಯಾಗ ಹೆಪ್ಪು ಹಾಕಿದ ಮೊಸರನ್ನೇ ಬಳಸ್ಲಿಕ್ಕೆ ಪ್ರಯತ್ನ ಪಡಬೇಕು ಈ ದಿನಗಳಲ್ಲಿ. ಭಾಳ ಅಂದರೆ 2 ಚಮಚ ಹಾಕೋಬೋದು, ಆದರೆ 1 ಚಮಚ ಸಾಕಾಗ್ತದೆ. ಈ 5 ಪದಾರ್ಥಗಳನ್ನು ಸೇರಿದ ಈ ಪದಾರ್ಥನೇ ಪಂಚಾಮೃತ ಅಂತ ಆಯುರ್ವೇದದಾಗ ಕರೀತಾರೆ. ಇದನ್ನು ತಿನ್ನೋದ್ರಿಂದ ಮುಂಜಾನೆ ಅದೆಷ್ಟು ಎನರ್ಜೆಟಿಕ್ ಫೀಲ್ ಆಗ್ತೀವಿ ಅಂತಂದ್ರೆ, ಆಮೇಲೆ ಭಾರಿ ಹೆಲ್ದಿ ಟೇಸ್ಟಿನೂ ಇರ್ತದೆ. ಇದು ನನ್ನ ದೇಹಕ್ಕೆ ಒಗ್ಯದ ಅನ್ನೋ ಕಾರಣಕ್ಕೆ ನಾ ಇದನ್ನು ಬಳಸ್ತೀನಿ. ನಾ ಹೇಳೀನಿ ಅನ್ನೋ ಕಾರಣಕ್ಕೆ ನೀವು ಟ್ರೈ ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಮ ದೇಹಕ್ಕೆ ಅದು ಸೂಟ್ ಆಗ್ತಿತ್ತು ಅಂತಂದ್ರೆ ಮಾಡಿರಿ. ಆಮೇಲೆ ಕಂಟಿನ್ಯೂಸ್ ಆಗಿ ಡೈಲಿನೂ ಮಾಡಬಾರ್ದು ಯಾವುದೇ ಆಗಲಿ. ಒಂದು ಸಲ ನಮ್ಮ ವೈದ್ಯರಿಗೆ ಕೇಳಿ ಮಾಡೋದು ಭಾಳ ಸೂಕ್ತ. ಅಷ್ಟನ್ನೋದ್ರಾಗ ನನ್ನ ಮಗಳು ಏಳು ಟೈಮ್ ಆಗೇ ಬಿಡ್ತು ನೋಡ್ರಿ. ಎದ್ದು ಕೂಡಲೇ ಆಕೆಗೆ ಒಂದು 3 ರಿಂದ 5 ನಿಮಿಷ ಹಿಂಗೆ ಹೊತ್ಕೊಂಡು ಕುಂತು ಆಕಿನ ಮೂಡನ್ನು ರಿಲ್ಯಾಕ್ಸ್ ಮಾಡಿ ಆಕಿನ ಮಾರ್ನಿಂಗನ್ನು ಬ್ಯೂಟಿಫುಲ್ಲಾಗಿ ಮಾಡೋದು ಪ್ರತಿ ಹೆತ್ತವರ ಕರ್ತವ್ಯ ಆಗಿರ್ತದೆ. ಅದಕ್ಕೆ ಆಕೆ ಎದ್ದು ಕೂಡಲೇ ಆಕೆಗೆ ಹೊತ್ಕೊಂಡು ಕುಂತು ಆಕಿನ ಜೊತೆ ಒಂದು ಸ್ವಲ್ಪ ಶಾಂತವಾಗಿ ಒಂದು 5 ನಿಮಿಷ ಕಳೀತೀನಿ ರೀ. ಆ 5 ನಿಮಿಷಗಳು ಆಕೆಯನ್ನು ಬಹಳಷ್ಟು ರಿಲ್ಯಾಕ್ಸ್ ಫೀಲ್ ಆಗುವಂಗೆ ಮಾಡ್ತಾವ ಅನ್ನೋದು ನನ್ನ ನಂಬಿಕೆ. ಇವತ್ತು ಸ್ವಲ್ಪ ಜಲ್ದಿನೇ ಎದ್ದು ಬಿಟ್ಟಾಳ್ರಿ ನನ್ನ ಮಗಳು. ಅವರ ಅಪ್ಪನ ಯೋಗಾಭ್ಯಾಸವನ್ನು ನೋಡ್ಕೊಂತ ಕುಂತಾಳೆ. ಆಕೆನೂ ಮಾಡಬೇಕು ಅಂತಾಳೆ, ಆದರೆ ಇನ್ನು ನಿದ್ದೆಗಣ್ಣಾಗದಾಳ. ನಿದ್ದೆಯಿಂದ ಏಳೋದು, ಅವ್ರ ಅಪ್ಪನೊಮ್ಮೆ ನೋಡೋದು, ಅವ್ರ ಅಮ್ಮನ ಜೊತೆ ಕೂಡೋದು, ಇದ್ರೊಳಗೆ ಆಕೆ ತನ್ನನ್ನು ತಾನು ತೊಡಗಿಸಿಕೊಂಡಾಳೆ.
ನನ್ನ ಮಗಳ ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿದ್ಮೇಲೆ ಆಕೆಗೆ ಕೂಡಿಸಿ ಶಾಂತ ಮಾಡಿ ನನ್ನ ಯಜಮಾನ್ರು ಸ್ನಾನಕ್ಕೆ ಹೋಗ್ತಿದ್ದಂಗೆ ನಾ ಅಡ್ಗೆ ಮನೆಗೆ ಹೋಗಿ ನಾಷ್ಟಾಕ್ಕೆ ತಯಾರಿ ಮಾಡ್ಕೊಂಬಿಡ್ತೀನಿ ರೀ. ನಿನ್ನೆ ರಾತ್ರಿ ಮಾಡಿದ್ದು ವೈಟ್ ರೈಸೇ ಉಳ್ತಿತ್ತು, ಅದನ್ನೇ ಮಸಾಲೆ ಖಾರ ಉಳ್ಳಾಗಡ್ಡಿ ಹಾಕಿ ಮಸ್ತಾಗಿ ಒಗ್ಗರಣೆ ಹಾಕಿಬಿಟ್ಟೆ. ಆಮೇಲೆ ಬದ್ನಿಕಾಯಿ ಪಲ್ಯ, ಈಗ ಮೆಂತೆ ಪಲ್ಯ ಸೀಸನ್ ಇರೋದ್ರಿಂದ ಸಾಧ್ಯ ಆದಷ್ಟು ಯಾವ್ಯಾವ ಸೀಸನ್ಯಾಗ ಏನೇನು ಸಿಗ್ತಾವೆ ಅವುಗಳನ್ನೆಲ್ಲ ಆ ಸೀಸನ್ಯಾಗ ತಿಂದು ಬಿಡಬೇಕು ಅನ್ನೋ ಪಾಲಿಸಿ ನಮ್ಮದಾಗಿರೋದ್ರಿಂದ ಮೆಂತೆ ಪಲ್ಯನೇ ಹಾಕಿ ಚಪಾತಿ ಹಿಟ್ಟನ್ಯಾಗ ಕಲಸಿ ಮೆಂತೆ ಪರೋಟ ಮೆಂತೆ ಚಪಾತಿ ಮಾಡಿಕೊಂಡು ಮುಂಜಾನೆ ನಾಷ್ಟ ಊಟ ಎರಡೂ ಶಿಸ್ತು ತಿಂದು ಕುಂತ್ವಿ ರೀ. ಮುಂಜಾನೆ ಅಡಿಗೆ ಆಯಿತು ಅಂತಂದ್ರೆ ಮಧ್ಯಾಹ್ನ ಸಂಜೆ ತನಕ ನನಗೆ ಫ್ರೀ ಟೈಮ್ ಭಾಳ ಸಿಗ್ತದೆ ರೀ. ನನಗೆ ವಿಡಿಯೋ ಎಡಿಟ್ ಮಾಡೋಕೆ ಏನಾರೇ ಓದೋಕೆ ಅವಕಾಶ ಆಗ್ತದೆ. ರಾತ್ರಿ ಪಾದಾಭ್ಯಂಗವನ್ನು ಹೆಂಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಾಗ ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ರೀ. ಈ ಸಮಯದಾಗ ಭಾಳ ಚಳಿ ಇರೋದ್ರಿಂದ ನಮ್ಮ ಪ್ರಕೃತಿ ಶೀತ ಆಗಿತ್ತು ಅಂತಂದ್ರೆ ನಾವು ಎಳ್ಳೆಣ್ಣೆಯನ್ನು ಬಳಸ್ಬೋದು. ಆದ್ರೆ ನನ್ನ ದೇಹ ಭಾಳ ಹೀಟದ, ಆ ಕಾರಣಕ್ಕೆ ನಾನು ಕೊಬ್ಬರಿ ಎಣ್ಣೆಯನ್ನು ಬಳಸ್ತೀನಿ. 1-2 ದಿನ ಕೊಬ್ಬರಿ ಎಣ್ಣೆ, 1 ದಿನ ಎಳ್ಳಿನ ಎಣ್ಣೆಯನ್ನು ಒಂಚೂರು ಉಗುರು ಬೆಚ್ಚಗೆ ಮಾಡಿ, ಕುದಿಸೋದಲ್ಲ ಉಗುರು ಬೆಚ್ಚಗೆ ಮಾಡಿ ಅದನ್ನು ಎರಡೂ ಅಂಗೈಯೊಳಗೆ ತೊಗೊಂಡು ತಿಕ್ಕಿ ಅದನ್ನು ಮತ್ತಷ್ಟು ಬೆಚ್ಚಗೆ ಮಾಡಿ ಈ ಆ್ಯಂಕಲ್ ಜಾಯಿಂಟ್ ಇರ್ತಾವಲ್ಲ, ಗೆಜ್ಜೆ ಹಾಕೊಳ್ತೀವಲ್ಲ, ಅಲ್ಲಿಂದ ಆರಂಭ ಮಾಡಬೇಕು ನೋಡಿರಿ ಪಾದಾಭ್ಯಂಗ. 5 ಸುತ್ತು ವೃತ್ತಾಕಾರವಾಗಿ, ಆಮೇಲೆ ಕಾಲಿನ ಮೇಲ್ಭಾಗದೊಳಗೆ 5 ಸುತ್ತು ವೃತ್ತಾಕಾರವಾಗಿ, ಈ ಮೀನು ಖಂಡದೊಳಗೆ ಕೆಳಗಿನಿಂದ ಮೇಲೆ 3 ಸಲ, ಆಮೇಲೆ ಪಾದ ಸೋಲ್ ಇರ್ತದಲ್ಲ ಅಲ್ಲಿ 5 ಸಲ ವೃತ್ತಾಕಾರವಾಗಿ, ಆಮೇಲೆ ಪ್ರತಿಯೊಂದು ಬೆರಳು ಫ್ರಮ್ ರೂಟ್ ಟು ಟಿಪ್ ಅಂದರೆ ಪಾದದಿಂದ ತುದಿಯ ತನಕ 5 ಸಲ ಹೆಬ್ಬೆರಳಿನಿಂದ ಮಸಾಜ್ ಮಾಡ್ಕೊಳ್ಳೋದ್ರಿಂದ ರಕ್ತ ಸಂಚಾರ ಭಾಳ ಚೆಂದ ಆಗ್ತದೆ, ರಿಲ್ಯಾಕ್ಸ್ ಆಗ್ತದೆ. ಗರ್ಭಾವಸ್ಥೆ ಈ ಅವಧಿಯೊಳಗೆ ಸಾಕಷ್ಟು ಜನರಿಗೆ ಕಾಲು ಬಾಯೋದು ಹಿಂಗೆ ಸಮಸ್ಯೆ ಆಗ್ತಿರ್ತಾವೆ. ಇಡೀ ದೇಹದ ಭಾರ ಕಾಲ ಮೇಲೆ ಬೀಳೋದ್ರಿಂದ ಕಾಲು ನೋಸ್ತಿರ್ತಾವೆ. ನನಗಂತೂ ಭಾಳ ನೋಸ್ತಾವೆ. ಅದಕ್ಕೆ ಈ ಪಾದಾಭ್ಯಂಗ ನನಗೆ ಭಾಳ ಸಹಕಾರಿಯಾಗ್ಯದ ನೋಡಿರಿ. ಆಮೇಲೆ ಪ್ರತಿ ಬೆರಳುಗಳ ಸಂಧಿಯೊಳಗೂ ನಮ್ಮ ತೋರು ಬೆರಳನ್ನು ಸಹಾಯ ತಗೊಂಡು 5 ಸಲ ಅದಕ್ಕೆ ಪ್ರೆಷರ್ ಹಾಕಿ ಮಸಾಜ್ ಮಾಡ್ಕೊಳ್ಳೋದು. ಪಾದದ ಕೆಳಗೆ ಭಾಗದೊಳಗೂ ಕೂಡ ಫ್ರಮ್ ರೂಟ್ ಟು ಟಿಪ್ ಬೆರಳುಗಳ ತುದಿ ತನಕ 5 ಸಲ 5 ಕೌಂಟ್ ಮಾಡ್ಕೊಂಡೇ ರಿಲ್ಯಾಕ್ಸ್ ಆಗಿ ಮಸಾಜ್ ಮಾಡ್ಕೊಂಡ್ವಿ ಅಂತಂದ್ರೆ ಎಣ್ಣೆ ಹಚ್ಕೊಂಡು ಒಂಥರ ಇಡೀ ದೇಹ ವಿಶ್ರಾಂತ ಸ್ಥಿತಿಗೆ ಹೋದಂಗೆ ಅನುಭವ ಆಗ್ತದೆ. ರಾತ್ರಿ ನಿದ್ದೆ ಈ ಟೈಮ್ನಾಗ ಭಾಳ ಡಿಸ್ಟರ್ಬ್ ಆಗ್ತಿರ್ತದೆ ರೀ. 1-2 ತಾಸು ನಿದ್ದೆ ಹತ್ತೋದು, ಆಮೇಲೆ ಎಚ್ಚರಾಗೋದು, 3ಕ್ಕೆ ಎಚ್ಚರಾಗೋದು, ಇಲ್ಲ 3 ಗಂಟೆ ತನಕ ನಿದ್ದೆನೇ ಹತ್ತೋದಿಲ್ಲ. ಇಂಥ ಸಮಸ್ಯೆಗಳ ಪ್ರಮಾಣ ಸ್ವಲ್ಪ ಕಮ್ಮಿ ಆಗ್ತದೆ ಪಾದಾಭ್ಯಂಗದಿಂದ. ಆಮೇಲೆ ನೆನಪಿಟ್ಕೋರಿ, ನಾವು ರಾತ್ರಿ ಊಟ ಮಾಡಿದ 1.5 ತಾಸು ಆದಮೇಲೆ, ಅಂದ್ರೆ ನಾ 8:30ಗೆ ಊಟ ಮಾಡಿದ್ದೆ ರೀ, ಕರೆಕ್ಟ್ 10ಕ್ಕೆ ಎಣ್ಣೆ ಹಚ್ಕೊಂಡೆ. 10ಕ್ಕೆ ಎಣ್ಣೆ ಹಚ್ಕೊಳ್ಳಿಕ್ಕೆ ಆರಂಭ ಮಾಡಿದ್ರೆ 10-15 ನಿಮಿಷ ಎಣ್ಣೆ ಹಚ್ಕೊಂಡಾದ್ಮೇಲೆ ಹೆಚ್ಚಿನ ಎಣ್ಣೆನ ಒರೆಸಿ, ಹೆಚ್ಚು ಆಗಿರೋದಿಲ್ಲ, ಸಾಧ್ಯ ಆದಷ್ಟೆಲ್ಲ ಎಣ್ಣೆನೂ ಹೀರ್ಕೋತದೆ. ದಿನ ಹಚ್ಕೋತ ಹೋದಂಗೆ ಒಂದು ಸ್ವಲ್ಪ ಹೆಚ್ಚು ಅನ್ನಿಸ್ತದೆ ನಮಗೆ. ಅದನ್ನು ಒರೆಸ್ಕೊಂಡು ಕ್ಲೀನಾದ ಸಾಕ್ಸ್ಗಳನ್ನು ಹಾಕ್ಕೊಂಡು 1/2 ತಾಸು ಆದಮೇಲೆ ಮಲ್ಕೋಬೇಕು ನೋಡಿರಿ. ಇದಾಗಿತ್ತು ರೀ ನನ್ನ ಇವತ್ತಿನ ದಿನ. ಮತ್ತೆ ಸಿಗ್ತೀನಿ ರೀ, ಅಲ್ಲಿ ತನಕ ನಮಸ್ಕಾರ.